ನಮಸ್ತೆ ಸ್ನೇಹಿತರೆ, ನಾಳೆ ಅಧಿಕ ಮಾಸದಲ್ಲಿ ಬರುವಂತಹ ಸಂಕಷ್ಟಿ ಇದೆ. ಇದು ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಸಂಕಷ್ಟಿ ಆಗಿರುತ್ತದೆ. ಅದು ಬುಧವಾರನೇ ಬಂದಿದೆ. ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ವಿಶೇಷವಾಗಿ ಬರುವಂತಹ ಸಂಕಷ್ಟಿಯನ್ನು ವಿಭುವನ ಸಂಕಷ್ಟಹರ ಚತುರ್ಥಿ ಅಂತ ಹೇಳಲಾಗುತ್ತೆ. ಗಣೇಶನಿಗೆ ಪ್ರಿಯವಾದ ದಿನ ನಾಳೆ ಬುಧವಾರನೂ ಕೂಡ ಬಂದಿದೆ. ಇದು ಅಧಿಕ ಮಾಸದಲ್ಲಿ ಮಾಡುವಂಥ ನಾವು ಒಂದೊಂದು ಪೂಜೆಗೂ ಅಧಿಕ ಲಾಭ ಮತ್ತು ಅಧಿಕ ಪುಣ್ಯ ಕೂಡ ಸಿಗುತ್ತೆ. ಅದೇ ಮಾಸದಲ್ಲಿ ಬಂದಿರತಕ್ಕಂಥ ಸಂಕಷ್ಟಹರ ಚತುರ್ಥಿ ಕೂಡ ತುಂಬ ವಿಶೇಷವಾದದ್ದು. ಈಗ ಯಾವ ಸಮಯದಲ್ಲಿ ಆರಂಭವಾಗಿದೆ, ಯಾವತ್ತು ಬಂದಿದೆ, ಬುಧವಾರನ ಏನು ಗುರುವಾರನ, ಅದು ಟೈಮಿಂಗ್ಸ್ ಏನು ಅಂತ ಇವಾಗ ನೋಡೋಣ. ತಿಥಿ ಯಾವಾಗ ಆರಂಭವಾಗುತ್ತೆ ಮತ್ತು ಅಂತ್ಯ ಯಾವಾಗ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಧಿಕ ಮಾಸದಲ್ಲಿ ಬರುವಂತಹ ವಿಭುವನ ಸಂಕಷ್ಟಹರ ಚತುರ್ಥಿಯು ಆರಂಭವಾಗೋದು ಬುಧವಾರ ರಾತ್ರಿ 9:21 ಅಂದರೆ ರಾತ್ರಿನೇ ಶುರುವಾಗತ್ತೆ. ಇದು ಮುಕ್ತಾಯವಾಗೋದು ಗುರುವಾರ ರಾತ್ರಿ 11:30 ಮುಕ್ತಾಯ ಆಗುತ್ತೆ. ಅದು ಪೂರ್ತಿ ಪ್ರಮಾಣದಲ್ಲಿ ಗುರುವಾರ ಬಂದಿದೆ. ಆದರೆ ನಾವು ಎಲ್ಲ ಪೂಜೆ ಪುನಸ್ಕಾರಗಳನ್ನು, ವ್ರತಾಚರಣೆಗಳು ಸೂರ್ಯೋದಯನ ಪರಿಗಣನೆ ತಗೋತೀವಿ. ಆದರೆ ಸಂಕಷ್ಟಹರ ಚತುರ್ಥಿನ ಚಂದ್ರೋದಯ ಪರಿಗಣನೆಗೆ ತಗೋಬೇಕು. ಯಾಕಂದರೆ ಸಂಕಷ್ಟಹರ ಚತುರ್ಥಿ ಚಂದ್ರನ ನೋಡಿನೇ ಅದನ್ನು ಅರ್ಘ್ಯ ಬಿಟ್ಟ ಮೇಲೇ ಅದು ಪೂರ್ತಿ ಆಗೋದು. ಆದ ಕಾರಣ ನಾವು ಚಂದ್ರೋದಯ ನೋಡೋದಾದರೆ ಬುಧವಾರ 9:30 10 ಗಂಟೆ ಆ ಸಮಯದಲ್ಲಿ ನಮಗೆ ಚಂದ್ರೋದಯ ಸಿಗುತ್ತೆ. ಆದ ಕಾರಣ ನಾವು ಬುಧವಾರ ಬೆಳಗ್ಗೆಯಿಂದನೇ ನಾವು ಸಂಕಷ್ಟಹರ ಚತುರ್ಥಿನ ಆಚರಣೆ ಮಾಡಬೇಕಾಗುತ್ತೆ. ಇನ್ನು ಉಪವಾಸಕ್ಕೆ ಬಂದರೆ ನೀವು ಬುಧವಾರ ಬೆಳಗ್ಗೆಯಿಂದ ಬ್ರಾಹ್ಮಿ ಮುಹೂರ್ತದಿಂದನೇ ಶುರು ಮಾಡ್ಕೊಳ್ಳಿ. ನೀವು ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ, ದೇವರ ಮನೆ ಸ್ವಚ್ಛಗೊಳಿಸಿ, ನೀವು ಯಥಾ ರೀತಿ ಪ್ರತಿ ಸಂಕಷ್ಟಿನೂ ಯಾವ ಥರ ಮಾಡ್ತೀರೋ ಅದೇ ಥರನೇ ಮಾಡಬೇಕಾಗುತ್ತೆ. ನಿಮ್ಮ ಹತ್ರ ಏನಾದರೂ ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕ ಮಾಡಬೇಕಾಗುತ್ತೆ. ಗರಿಕೆ ಪ್ರಿಯವಾದದ್ದು ಗಣೇಶನಿಗೆ. 21 ಗರಿಕೆ ಆಗಲಿ, ಕಡಲೆಕಾಳು ಹಾರ ಆಗಲಿ, ಅದನ್ನು ಹಿಂದಿನ ದಿನವೇ ಇವತ್ತು ರಾತ್ರಿನೇ ತಯಾರಿಸಿ ಇಟ್ಕೊಂಡು ಬೆಳಗ್ಗೆ ಅದನ್ನು ಹಾರವಾಗಿ ಮಾಡಿ 21 ಆಗಲಿ 48 ಆಗಲಿ ಮಾಡಿ ಗಣೇಶನಿಗೆ ಅರ್ಪಿಸುವಂಥದ್ದು. ಮನೆಯಲ್ಲೇ ಉಪವಾಸನ ಶುರು ಮಾಡಿ ಸಂಕಲ್ಪ ಮಾಡಿ, ಎಡಗೈಯಲ್ಲಿ ಅಕ್ಷತೆ ಕಾಳು ಇಟ್ಕೊಂಡು ಸಂಕಲ್ಪ ಮಾಡಿ, ನನಗೆ ಈ ಥರ ಕಷ್ಟ ಇದೆ ಗಣೇಶ, ಇದರಿಂದ ದೂರ ಮಾಡು, ನನಗೆ ಈ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಉಪವಾಸವನ್ನು ಶುರು ಮಾಡಿ. ನಮಗೆ ತೀರಾ ಆಗಲ್ಲ ಅನ್ನೋರು ಹಣ್ಣು ಹಾಲು ತಗೋಬಹುದು. ಮತ್ತು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಗರಿಕೆ ಆಗಲಿ, ಕಡಲೆಕಾಳು ಆಗಲಿ, ದೀಪ ಹಚ್ಚುವಂಥದ್ದು, ಎಕ್ಕದ ಹೂವಿಂದ ಹಾರ ಮಾಡಿ ಹಾಕುವಂಥದ್ದು, ಈ ಥರ ಮಾಡಿ ಬಂದು ಸಂಜೆ ಅಂದರೆ ರಾತ್ರಿ 9:30 10 ಗಂಟೆ ಒಳಗೆ ಚಂದ್ರೋದಯ ತೋರಿಸ್ತಿದೆ. ಆ ಸಮಯದಲ್ಲಿ ನೀವು ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಕೆಳಗಡೆ ಬಂದುಬಿಟ್ಟು ಟೆರೆಸಲ್ಲಿ ಹೋಗಿ ನೋಡಿದ್ರೆ ಚಂದ್ರ ಕಾಣಸಿಗುತ್ತೆ. ಕೆಳಗಡೆ ಬಂದುಬಿಟ್ಟು ನೀವು ಮತ್ತೆ ಗಣೇಶನಿಗೆ ಒಂದು ಮಂಗಳಾರತಿಯನ್ನು ಮಾಡಿ, ಈ ನನ್ನ ವ್ರತವನ್ನು ಸಂಪೂರ್ಣ ಮಾಡ್ತಾ ಇದ್ದೀನಿ, ಉಪವಾಸವನ್ನು ಬಿಡ್ತಾ ಇದ್ದೀನಿ ಗಣೇಶ ಅಂತ ಹೇಳಿಬಿಟ್ಟು ಅರ್ಪಣೆಯನ್ನು ಮಾಡಿ ನೀವು ಉಪವಾಸವನ್ನು ಬಿಟ್ಟು ಅದ್ರ ಅನ್ನ ಥರ ಐಟಮ್ ಏನು ತೊಗೊಳ್ಬೇಡಿ. ಅವಲಕ್ಕಿ ಚಪಾತಿ ಆ ಥರ ತಗೊಳ್ಳುವಂಥದ್ದು. ಇದಾಗಿತ್ತು ವಿಭುವನ ಸಂಕಷ್ಟಹರ ಚತುರ್ಥಿ ಬಗ್ಗೆ ವಿಶೇಷತೆ. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆ ಮಾಹಿತಿಯೊಂದಿಗೆ, ಒಳ್ಳೆ ವಿಡಿಯೋದೊಂದಿಗೆ. ಗಣೇಶ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಗಣೇಶ ಎಲ್ಲರಿಗೂ ಸದ್ಬುದ್ಧಿಯನ್ನು, ಮಂಗಳಕರವಾದವನ್ನು ದಯಪಾಲಿಸಲಿ ಅಂತ ನಾನು ಗಣೇಶನಲ್ಲಿ ಕೇಳ್ಕೊತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.